ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಸಾಮಾಜಿಕ ಭಾವನಾತ್ಮಕ ಬೆಳವಣಿಗೆ ಜೊತೆಗೆ ಪಿಯಾಜೆ ಅವರ ಹಂತಗಳ ಬಗ್ಗೆ ತಿಳ್ಕೊಂಡಿದ್ವಿ, ಹೌದಲ್ವಾ? ಈಗ ನಾವು ನೈತಿಕ ಬೆಳವಣಿಗೆ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಈಗ ನಾವು ನೈತಿಕ ಬೆಳವಣಿಗೆ ಬಗ್ಗೆ ನೋಡ್ತಾ ಹೋಗೋಣ. ಬಾಲ್ಯದಲ್ಲಿ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂತ ಹೇಳಿದ್ರೆ ಸರಿ ತಪ್ಪುಗಳ ನಡುವಿನ ವ್ಯತ್ಯಾಸಗಳನ್ನ ಗುರುತಿಸೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದನ್ನ ಮಾರಲ್ ಡೆವಲಪ್ಮೆಂಟ್ ಅಂದ್ರೆ ಏನು, ನೈತಿಕ ಬೆಳವಣಿಗೆ ಅಂತ ಹೇಳ್ತೀವಿ. ಬಾಲ್ಯದಲ್ಲಿ ನೈತಿಕ ಬೆಳವಣಿಗೆಯ ಪ್ರಮುಖ ಅಂಶಗಳು ಅಂತ ಹೇಳಿದ್ರೆ ತಪ್ಪು ಮಾಡಿದಾಗ ಅಪರಾಧಿ ಭಾವನೆಯನ್ನ ವ್ಯಕ್ತಪಡಿಸೋದು, ಇತರರ ಸ್ಥಾನದಲ್ಲಿ ತನ್ನನ್ನ ಇಟ್ಟು ನೋಡೋದು, ಇತರರು ಕಷ್ಟದಲ್ಲಿ ಇದ್ದಾಗ ಅವರಿಗೆ ಸಹಾಯ ಮಾಡೋದು. ಓಕೆ, ಕೋಲ್ಬರ್ಗ್ ರವರ ಪ್ರಕಾರ ಮಕ್ಕಳು ಸನ್ನಾತ್ಮಕ ಬೆಳವಣಿಗೆಯಲ್ಲಿ ವಿವಿಧ ಹಂತಗಳನ್ನ ಹಾದು ಹೋದ ಹಾಗೆ ನೈತಿಕ ಬೆಳವಣಿಗೆಯಲ್ಲಿ ವಿವಿಧ ಹಂತಗಳನ್ನ ಹಾದು ಹೋಗ್ತಾರೆ ಅಂತ ಹೇಳ್ತಾರೆ. ಕೋಲ್ಬರ್ಗ್ ರವರು ಯಾವ ರೀತಿ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಲ್ಲಿ ಯಾವ ತರ ಪಿಯಾಜೆ ಅವರು ಹಂತಗಳನ್ನ ಕೊಟ್ರಲ್ವಾ, ಅದೇ ಹಂತಗಳಲ್ಲಿ ಯಾವ ರೀತಿ ಒಂದು ಮಗು ಹಾದು ಹೋಗುತ್ತಲ್ವಾ, ಅಂದ್ರೆ ಅವನ್ನೆಲ್ಲ ದಾಟ್ಕೊಂಡು ಹೋಗುತ್ತೆ ಮಗು ಅಂತ ಹೇಳ್ತಿರೋ, ಅದೇ ತರ ನೈತಿಕ ಬೆಳವಣಿಗೆಯಲ್ಲೂ ಕೂಡ ವಿವಿಧ ಹಂತಗಳನ್ನ ಹಾದು ಹೋಗುತ್ತೆ ಮಗು ಅಂತ ಹೇಳಿ ಕೋಲ್ಬರ್ಗ್ ರವರು ಹೇಳ್ತಾರೆ. ಕೋಲ್ಬರ್ಗ್ ರವರ ನೈತಿಕ ಸಂದಿಗ್ಧತೆಯನ್ನ ಬಿಂಬಿಸುವಂತಹ ಕೆಲವು ಕಥೆಗಳನ್ನ ಮಕ್ಕಳಿಗೆ ತೋರಿಸಿ ಕಥೆಯಲ್ಲಿ ಬರುವ ಪಾತ್ರಗಳು ಸಂದಿಗ್ಧತೆಯಲ್ಲಿ ಏನು ಮಾಡಬೇಕು ಮತ್ತೆ ಯಾಕೆ ಮಾಡಬೇಕು ಅಂತ ಕೇಳ್ತಾರೆ. ಓಕೆ, ಇವ್ರು ಮಾಡಿದಂತ ಒಂದು ಎಕ್ಸ್ಪೆರಿಮೆಂಟಲ್. ಅವ್ರ ಪ್ರಕಾರ ಮಕ್ಕಳು ಸರಿ ಮತ್ತು ತಪ್ಪುಗಳ ನಡುವಿನ ವ್ಯತ್ಯಾಸಗಳನ್ನ ವಿವಿಧ ಮನಸ್ಸಿನಲ್ಲಿ ವಿವಿಧ ರೀತಿಯಲ್ಲಿ ಗುರುತಿಸ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ 9ನೇ ವಯಸ್ಸಿನ ಮಕ್ಕಳು ಹೊರಗಿನ ಒತ್ತಾಯದ ಬಗ್ಗೆ ಯೋಚಿಸ್ತಾರೆ. ಓಕೆ, ಇವಾಗ 9ನೇ ವಯಸ್ಸಿನ ಮಕ್ಕಳು ಹೊರಗಿನ ಒತ್ತಾಯದ ಬಗ್ಗೆ ಯೋಚಿಸ್ತಾರೆ. ಅವರ ಪ್ರಕಾರ ಶಿಕ್ಷೆ ನೀಡಿದ್ದರಿಂದ ಕಥೆಯಲ್ಲಿ ವ್ಯಕ್ತಿ ತಪ್ಪು ಮಾಡ್ದ ಮತ್ತು ಬಹುಮಾನ ನೀಡಿದ್ರಿಂದ ಸರಿಯಾಗಿ ಮಾಡಿದ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಮಗು ಬೆಳೀತಾ ಬೆಳೀತಾ ಅತಿ ವಯಸ್ಸಿನ ಆರಂಭದ ದಿನಗಳಲ್ಲಿ ಕುಟುಂಬದ ಮತ್ತು ಸಮಾಜದ ರೀತಿ ನೀತಿಗಳು ಹಾಗೂ ಕಾನೂನುಗಳ ಹಿನ್ನೆಲೆಯಲ್ಲಿ ಸರು ತಪ್ಪುಗಳ ಬಗ್ಗೆ ನೈತಿಕತೆ ಬೆಳವಣಿಗೆ ಉಂಟಾಗುತ್ತೆ. ಓಕೆ, ಸಮಾಜದ ಕಾನೂನುಗಳನ್ನ ಹಾಗೆ ರೀತಿ ನೀತಿಗಳನ್ನ ಮಗು ಒಪ್ಪಿಕೊಳ್ಳುತ್ತೆ, ಜೊತೆಗೆ ಅನುಸರಿಸ್ತಾ ಹೋಗುತ್ತೆ. ಸೊ ಬೇರೆಯವರ ಮೆಚ್ಚುಗೆಯನ್ನ ಗಳಿಸುವ ಸಲುವಾಗಿ ಸಮಾಜದ ರೀತಿ ನೀತಿ ಕಾನೂನುಗಳನ್ನ ಮೈಗೂಡಿಸ್ಕೊಳ್ತಾ ಹೋಗುತ್ತೆ ಮಗು. ಈ ನಿಯಮಗಳನ್ನ ಪಾಲಿಸಲೇಬೇಕು ಅನ್ನುವಂತ ನಂಬಿಕೆ ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ. ಈ ಹಂತದಲ್ಲಿ ನೈತಿಕ ಚಿಂತನೆ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ, ಸ್ಥಿರವಾಗಿರುತ್ತೆ. ಅಂದ್ರೆ ಬದಲಾವಣೆ ಅನ್ನುವಂಥದ್ದು ಅಸಂಭವ ಆಗಿರುತ್ತೆ. ಮಗು ಬೆಳೆದಂತೆ ತನ್ನದೇ ಆದ ನೈತಿಕ ಅಳತೆಗೋಲನ್ನ ಹೊಂದುತ್ತಾ ಹೋಗುತ್ತೆ. ಓಕೆ, ಇದಿಷ್ಟು ನೈತಿಕತೆಯ ಒಂದು ಬೆಳವಣಿಗೆ. ಆದ್ರೆ ಈಗ ಅಧಿವಯಸ್ಸಿನ ಸವಾಲುಗಳು, ಅಡೋಲೆಸೆನ್ಸ್ ಅಂತ ಹೇಳ್ತೀವಿ. ಓಕೆ, ಈ ಅಡೋಲೆಸೆನ್ಸ್ ಅಧಿವಯಸ್ಸು ಅಥವಾ ಹದಿಹರೆಯದ ವಯಸ್ಸು ಅಂತ ಹೇಳ್ತೀರಿ. ಈ ಒಂದು ಕನ್ನಡ ಪದದ ಸಮಾನಾಂತರ ಇಂಗ್ಲಿಷ್ ಪದ ಅಡೋಲೆಸೆನ್ಸ್. ಇದು ಅಡೋಲೆಸೀರ್ ಅನ್ನುವಂಥ ಲ್ಯಾಟಿನ್ ಪದದಿಂದ ಆಗಿದೆ. ಅಡೋಲ್ ಸೀರ್ ಅಂದ್ರೇನು, ಪ್ರಬುದ್ಧನಾಗು, ಟು ಗ್ರೋ ಇನ್ ಟು ಮೆಚುರಿಟಿ ಅಂತ ಅದರ ಅರ್ಥ. ಅಧಿವಯಸ್ಸು ಬಾಲ್ಯ ಮತ್ತು ಯೌವನದ ನಡುವಿನ ಹಂತ ಆಗಿರುತ್ತೆ. ಓಕೆ, ಬಾಲ್ಯ ಮತ್ತು ಯೌವನ ಇವೆರಡರ ನಡುವಿನ ಹಂತ. ಲೈಂಗಿಕ ಪರಿಪಕ್ವತೆ ಆರಂಭಗೊಳ್ಳುವ ಮೂಲಕ ಅಧಿವಯಸ್ಸು ಶುರುವಾಗ್ತಾ ಹೋಗುತ್ತೆ. ಈ ಹಂತದಲ್ಲಿ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ತೀವ್ರಗತಿಯಲ್ಲಿ ಸಾಗುತ್ತೆ. ದೈಹಿಕ ಬೆಳವಣಿಗೆ ಎಲ್ಲಾ ಸಮಾಜ ಮತ್ತು ಸಂಸ್ಕೃತಿಗಳಲ್ಲಿ ಒಂದೇ ಆದ್ರೂ ಕೂಡ ಮಾನಸಿಕ ಹಾಗೂ ಸಾಮಾಜಿಕ ಬೆಳವಣಿಗೆ ಸಮಾಜದಿಂದ ಸಮಾಜಕ್ಕೆ, ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಉದಾಹರಣೆಗೆ ಅಧಿವಯಸ್ಸು ಒಂದು ಸಮಸ್ಯಾತ್ಮಕ ವಯಸ್ಸು ಅಂತ ಕೂಡ ಕರೀತಾರೆ. ಅಡೋಲೆಸೆನ್ಸ್ ಸ್ಟೇಜ್ ಅನ್ನ ಸಮಸ್ಯಾತ್ಮಕ ವಯಸ್ಸು ಅಂದ್ರೆ ಪ್ರಾಬ್ಲಮ್ ಏಜ್ ಅಂತ ಕೂಡ ಕರೀತಾರೆ. ಓಕೆ, ಅಧಿವಯಸ್ಸು ಯೌವನದ ಆರಂಭದ ಹಂತ ಅಂತ ಹೇಳಿ ಪರಿಗಣಿಸುವ ಸಮಾಜದ ಅಧಿವಯಸ್ಸಿನವರ ಅನುಭವಗಳಿಗಿಂತ ಭಿನ್ನವಾಗಿರುತ್ತೆ. ಈ ರೀತಿ ಅಧಿವಯಸ್ಸಿನ ಅನುಭವಗಳು ಎಲ್ಲಾ ಸಮಾಜಗಳಲ್ಲೂ ಕೂಡ ಒಂದೇ ರೀತಿ ಇರೋದಿಲ್ಲ. ಓಕೆ, ಇನ್ನು ಶಾರೀರಿಕ ಬೆಳವಣಿಗೆ. ಲೈಂಗಿಕ ಪಕ್ವತೆ ಆರಂಭವಾದಾಗ ಬಾಲ್ಯಾವಧಿ ಅಂತ್ಯಗೊಳ್ಳುತ್ತೆ. ನೋಡಿ, ಲೈಂಗಿಕ ಪಕ್ವತೆ ಯಾವಾಗ ಉಂಟಾಗುತ್ತೆ ಅವಾಗ ಬಾಲ್ಯಾವಧಿ ಕಂಪ್ಲೀಟ್ ಸ್ಟಾಪ್ ಆಗಿ ಇದು ಶಾರೀರಿಕ ಲಕ್ಷಣಗಳಲ್ಲಿ ತೀವ್ರ ತರದ ಬೆಳವಣಿಗೆಗಳು ಕಾಣಿಸ್ಕೊಳ್ಳೋದ್ರ ಮೂಲಕ ವ್ಯಕ್ತ ಆಗುತ್ತೆ. ತಾರುಣ್ಯದ ಆರಂಭದಲ್ಲಿ ಏನಾಗುತ್ತೆ, ಲೈಂಗಿಕ ರಸದೂತಗಳ ಬಿಡುಗಡೆ ಆರಂಭಗೊಳ್ಳುತ್ತೆ. ಇದನ್ನ ನಾವು ನರಮಂಡಲ ವರ್ತನೆಯಲ್ಲಿ ಜೈವಿಕ ವಿಕಾಸ ಅದರಲ್ಲಿ ನಾವು ನೋಡಿದ್ವಿ. ಓಕೆ, ಅನುಷಂಗಿಕ ಲೈಂಗಿಕ ಲಕ್ಷಣಗಳಾಗಿರುವಂತಹ ಮೀಸೆ, ಗಡ್ಡ ಬೆಳವಣಿಗೆ ಮುಂತಾದವುಗಳು ಪುರುಷರಲ್ಲಿ ಮತ್ತು ಸ್ತನಗಳ ಬೆಳವಣಿಗೆ, ಋತುಚಕ್ರ ಆರಂಭ, ಈ ಎಲ್ಲ ಲಕ್ಷಣಗಳು ಸ್ತ್ರೀಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಪ್ರಾಥಮಿಕ ಲೈಂಗಿಕ ಲಕ್ಷಣ ಅಂತ ಹೇಳಿದ್ರೆ ಶುಕ್ರಾಣು ಉತ್ಪತ್ತಿ ಮತ್ತು ಅಂಡಾಣು ಉತ್ಪತ್ತಿ. ಓಕೆ, ಸ್ತ್ರೀಯರಲ್ಲಿ
ತೀವ್ರಗತಿಯ ಶಾರೀರಿಕ ಬೆಳವಣಿಗೆ ಋತುಚಕ್ರ ಆರಂಭಕ್ಕೆ 2 ವರ್ಷ ಮುಂಚೆನೆ ಆರಂಭವಾಗುತ್ತೆ. ನೋಡಿ, ಶಾರೀರಿಕ ಬೆಳವಣಿಗೆ ಋತುಚಕ್ರ ಆರಂಭಕ್ಕೆ 2 ವರ್ಷ ಮುಂಚೆನೆ ಸಿಗ್ನಲ್ ತರ ಆರಂಭ ಆಗಿರುತ್ತೆ. ಹುಡುಗರಲ್ಲಿ 12 ರಿಂದ 13 ವಯಸ್ಸಿನಲ್ಲಿ ಮತ್ತು ಹುಡುಗಿಯರಲ್ಲಿ 10 ರಿಂದ 11ನೇ ವಯಸ್ಸಿನಲ್ಲಿ ತ್ವರಿತ ಗತಿಯ ಶಾರೀರಿಕ ಬೆಳವಣಿಗೆ ಕಾಣಿಸ್ಕೊಳ್ಳುತ್ತೆ. ಸೊ ತಾರುಣ್ಯದ ಆರಂಭ ವಿವಿಧ ಹುಡುಗ ಮತ್ತು ಹುಡುಗಿಯರಲ್ಲಿ ಭಿನ್ನವಾಗಿರ್ಬೋದು. ಕೆಲವು ಹುಡುಗರಲ್ಲಿ ಗಡ್ಡ ಮೀಸೆ 13-14ನೇ ವಯಸ್ಸಿಗೆ ಕಾಣಿಸ್ಕೊಂಡ್ರೆ ಮತ್ತೆ ಕೆಲವು ಹುಡುಗರಲ್ಲಿ 15-16ನೇ ವಯಸ್ಸಿಗೆ ಕಾಣಿಸ್ಕೊಳ್ಳುತ್ತೆ. ಕೆಲವು ಹುಡುಗಿರು 10-11ನೇ ವಯಸ್ಸಿಗೆ ಋತುಮತಿ ಆದ್ರೆ ಇನ್ನು ಕೆಲವು ಹುಡುಗಿರು 13-14. ಇನ್ನು ಕೆಲವರು ನೋಡಿ, ಇದು ಇಲ್ಲೇನು 10-11 ಕೊಟ್ಟಿದ್ರೆ ಅದಕ್ಕಿಂತ ಅರ್ಲಿ ಕೂಡ ಇವಾಗೆಲ್ಲ ಆಗ್ತಾ ಇದಾರೆ. ಕಾರಣ ಏನು ಅಂದ್ರೆ ಇವಾಗಿನ ಒಂದು ಫುಡ್ ಅಂತ ಹೇಳ್ಬೋದು. ಸೊ 13-14ನೇ ವಯಸ್ಸಿಗೆ ಋತುಮತಿ ಆಗ್ತಾರೆ ಇನ್ ಕೆಲವರು. ಸೊ ತದ್ರೂಪ ಅವಳಿಗಳಲ್ಲಿ ನೋಡಿ, ತದ್ರೂಪ ಅವಳಿಗಳಲ್ಲಿ ಐಡೆಂಟಿಕಲ್ ಟ್ವಿನ್ಸ್ ಅಲ್ಲಿ ಏನಾಗುತ್ತೆ, ಲೈಂಗಿಕ ಬೆಳವಣಿಗೆ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನಲ್ಲಿ ಕಂಡು ಬರುತ್ತೆ. ಆದ್ರೆ ಭ್ರಾತೃ ಅವಳಿಗಳಲ್ಲಿ ಮತ್ತು ಒಡ ಹುಟ್ಟಿದವರಲ್ಲಿ ಬೇರೆ ಬೇರೆ ವಯಸ್ಸಿನಲ್ಲಿ ಲೈಂಗಿಕ ಲಕ್ಷಣಗಳ ಬೆಳವಣಿಗೆ ಕಂಡು ಬರಬಹುದು. ಹಾಗೆ ಕುಟುಂಬದ ಆರ್ಥಿಕ ಸ್ಥಿತಿಗತಿಗೂ ಮಕ್ಕಳ ಬೆಳವಣಿಗೆಗಳಿಗೂ ಸಂಬಂಧ ಇದೆ. ನೋಡಿ, ಕುಟುಂಬದ ಆರ್ಥಿಕ ಸ್ಥಿತಿಗತಿಗೂ ಮಕ್ಕಳ ಬೆಳವಣಿಗೆಗೂ ಸಂಬಂಧ ಇದೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಉತ್ತಮ ಆರ್ಥಿಕ ಸ್ಥಿತಿಗತಿ ಇರುವಂತಹ ಮನೆಯ ಹುಡುಗಿಯರು ಆರ್ಥಿಕವಾಗಿ ದುರ್ಬಲವಾದ ಕುಟುಂಬದ ಮನೆಯ ಹುಡುಗಿಯರಿಗಿಂತ ಬೇಗನೆ ಋತುಮತಿ ಆಗ್ತಾರೆ. ಇದಕ್ಕೆ ಕಾರಣ ಒಳ್ಳೆಯ ಪೋಷಣೆ ಮತ್ತು ಪಾಲನೆ ಅಂತ ಹೇಳ್ಬೋದು. ಇನ್ನು ಅದಿ ವಯಸ್ಸಿನಲ್ಲಿ ದೈಹಿಕ ಬೆಳವಣಿಗೆಯ ಜೊತೆಗೆ ಕೆಲವು ಪ್ರಮುಖ ಮಾನಸಿಕ ಬದಲಾವಣೆಗಳು ಕೂಡ ಉಂಟಾಗ್ತಾ ಹೋಗುತ್ತೆ. ಹದಿಹರೆಯದ ವಯಸ್ಸಿನಲ್ಲಿ ದೈಹಿಕ ಬೆಳವಣಿಗೆಯ ಜೊತೆಗೆ ಕೆಲವೊಂದು ಮಾನಸಿಕ ಬದಲಾವಣೆಗಳು ಕೂಡ ಉಂಟಾಗುತ್ತೆ. ಲೈಂಗಿಕ ಲಕ್ಷಣಗಳ ಬೆಳವಣಿಗೆಯ ಜೊತೆಗೆ ಹುಡುಗ ಹುಡುಗಿಯರ ನಡುವೆ ಪರಸ್ಪರ ಲೈಂಗಿಕ ಆಕರ್ಷಣೆ ಕೂಡ ಕಂಡು ಬರುತ್ತೆ. ಲೈಂಗಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರುತ್ತಾರೆ. ಹೆಚ್ಚು ಅಲಂಕಾರ ಮಾಡ್ಕೊಳ್ಳೋದು, ಉಡುಗೆ ತೊಡುಗೆಗೆ ಪ್ರಾಧಾನ್ಯತೆ ಕೊಡೋದು, ಬೇರೆಯವ್ರನ್ನ ಮೆಚ್ಚಿಸ್ಬೇಕು ಅನ್ನುವಂತ ಹಂಬಲ ಕಂಡು ಬರುತ್ತೆ. ಅಲ್ಲದೆ ಹೇಳಿದ ಮಾತು ಕೇಳದೆ ಇಲ್ಲ, ಎದುರು ವಾದಿಸೋದು, ಅಸಹನೆ, ಚಡಪಡಿಕೆ ಕಂಡು ಬರುತ್ತೆ. ಲೈಂಗಿಕ ವಿಷಯಗಳ ಬಗ್ಗೆ ಚರ್ಚಿಸೋದಕ್ಕೆ ತಂದೆ ತಾಯಿಯರು ತೋರುವಂತಹ ಮಡಿವಂತಿಕೆಯಿಂದಾಗಿ ಅಧಿವಯಸ್ಸಿನಲ್ಲಿ ಲೈಂಗಿಕತೆಯ ಬಗ್ಗೆ ತಪ್ಪು ತಿಳುವಳಿಕೆ, ತಪ್ಪು ಕಲ್ಪನೆ ಹೆಚ್ಚಾಗಿರುತ್ತೆ. ಅಧಿವಯಸ್ಸಿನಲ್ಲಿ ಲೈಂಗಿಕತೆ ಬಗೆಗಿನ ಅತಿಯಾದ ಕುತೂಹಲದಿಂದಾಗಿ ಕೆಲವರು ಸುರಕ್ಷಿತವಲ್ಲದ ಲೈಂಗಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಏಡ್ಸ್ ಮುಂತಾದ ಲೈಂಗಿಕ ರೋಗಗಳು ಹರಡುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಅಧಿವಯಸ್ಸಿನಲ್ಲಿ ಲೈಂಗಿಕ ಲಕ್ಷಣಗಳ ಪರಿಪಕ್ವತೆಯಿಂದಾಗಿ ಹೆಣ್ಣು ಮತ್ತು ಗಂಡುಗಳು ಲಿಂಗಾನುಸಾರವಾದ ನಡವಳಿಕೆಗಳನ್ನ ತೋರಿಸ್ತಾರೆ. ಇಂತಹ ಲಿಂಗಾನುಸಾರ ನಡವಳಿಕೆಗಳು ಅಧಿವಯಸ್ಸಿನ ಪ್ರಮುಖ ಬೆಳವಣಿಗೆ ಆಗಿರುತ್ತೆ. ಹೆಣ್ಣಾಗಿ ತಾನು ಹೇಗೆ ವರ್ತಿಸಬೇಕು, ಹಾಗೆ ಗಂಡಾಗಿ ತನ್ನ ನಡವಳಿಕೆ ಹೇಗಿರಬೇಕು ಅನ್ನುವಂತಹ ಅಂಶಗಳನ್ನ ಮೈಗೂಡಿಸ್ಕೊಂಡು ವರ್ತಿಸ್ತಾರೆ. ಸೊ ಹದಿಹರಿಯದವರು ತಮ್ಮ ಶಾರೀರಿಕ ಲಕ್ಷಣಗಳ ಬಗ್ಗೆ ವಾಸ್ತವಿಕ ಅಭಿಪ್ರಾಯವನ್ನ ಪಡ್ಕೋಬೇಕು. ಜೊತೆಗೆ ಅಧಿವಯಸ್ಸಿನಲ್ಲಿ ನೋಡಿ, ವಾಮದೇವಪ್ಪ ಸರ್ ಬುಕ್ ಅಲ್ಲಿ ಹದಿಹರೆಯ ಅಂತ ಇದೆ, ಅಂದ್ರೆ ಚೇಂಜ್ ಮಾಡಿದ್ದಾರೆ ಇದನ್ನ. ಅಧಿವಯಸ್ಸಿನಲ್ಲಿ ದೈಹಿಕ ಬದಲಾವಣೆಗಳ ಜೊತೆಗೆ ಮಾನಸಿಕ ಹಾಗೂ ಸಾಮಾಜಿಕ ಬದಲಾವಣೆಗಳು ಕೂಡ ಉಂಟಾಗ್ತಾ ಹೋಗುತ್ತೆ. ಸೊ ಇದಿಷ್ಟು ಶಾರೀರಿಕ ಬೆಳವಣಿಗೆ ಆಯ್ತು, ಹೌದಲ್ವಾ? ಈಗ ನೋಡೋಣ ಸನ್ನಾತ್ಮಕ ಬೆಳವಣಿಗೆ, ಮೀನ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಅಧಿವಯಸ್ಸಿನವರು ಹೆಚ್ಚು ತರ್ಕಬದ್ಧವಾದ, ಅಮೂರ್ತ ಹಾಗೂ ಆದರ್ಶದ ಆಲೋಚನೆಗಳನ್ನ ಹೊಂದಿರ್ತಾರೆ. ಯಾರು? ಅಡೋಲಸೆಂಟ್ಸ್. ಅವರು ತಮ್ಮ ಹಾಗೂ ಇತರರ ಆಲೋಚನೆಗಳನ್ನ ಪರಿಶೀಲಿಸುವ ಸಾಮರ್ಥ್ಯವನ್ನು ಕೂಡ ಒಳಗೊಂಡಿರ್ತಾರೆ. ಜೊತೆಗೆ ಇತರರು ತಮ್ಮ ಬಗ್ಗೆ ಏನ್ ಅನ್ಕೋತಾರೆ ಇದನ್ನ ತಿಳ್ಕೊಳ್ಳೋ ಸಾಮರ್ಥ್ಯ ಕೂಡ ಅವರಿಗಿರುತ್ತೆ. ಇನ್ನು ಪಿಯಾಜೆ ಅವರ ಪ್ರಕಾರ ಔಪಚಾರಿಕ ಆಲೋಚನಾ ಸಾಮರ್ಥ್ಯ 11 ರಿಂದ 15ನೇ ವಯಸ್ಸಿನಲ್ಲಿ ಕಂಡು ಬರುತ್ತೆ. ಔಪಚಾರಿಕ ಆಲೋಚನಾ ಸಾಮರ್ಥ್ಯ 11 ರಿಂದ 15ನೇ ವಯಸ್ಸಿನಲ್ಲಿ ಕಂಡು ಬರುತ್ತೆ. ಈ ಹಂತದಲ್ಲಿ ಅಧಿವಯಸ್ಸಿನವರು ಆಲೋಚನೆ ಏನಾಗಿರುತ್ತೆ, ಇನ್ನು ವಿಸ್ತಾರಗೊಳ್ಳುತ್ತೆ. ಅವರು ಹೆಚ್ಚು ಅಮೂರ್ತವಾಗಿ ಆಲೋಚಿಸುವ ಮತ್ತು ಅವುಗಳಿಗೆ ಸಮರ್ಥನೆ ನೀಡುವ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಾರೆ. ಅಮೂರ್ತ ಆಲೋಚನೆಗಳ ಜೊತೆಗೆ ಆದರ್ಶದ ಚಿಂತನೆಗಳು ಕೂಡ ಅವರಲ್ಲಿ ಎದ್ದು ಕಾಣುತ್ತೆ. ತಮ್ಮ ಹಾಗೂ ಇತರರ ಆಲೋಚನೆ ಮತ್ತು ವ್ಯಕ್ತಿತ್ವಗಳನ್ನ ಮನಸ್ಸಲ್ಲೇ ತೂಗಿ ನೋಡ್ತಾರೆ. ಉದಾಹರಣೆಗೆ ಒಬ್ಬ ಆದರ್ಶಪ್ರಾಯ ತಂದೆ ಹೇಗಿರ್ಬೇಕು ಅನ್ನೋದನ್ನ ಅವರು ಆಲೋಚಿಸ್ತಾರೆ. ತಮ್ಮ ತಂದೆಯನ್ನ ತಮ್ಮ ಮನಸ್ಸಿನಲ್ಲಿ ಚಿತ್ರಿಸಿಕೊಂಡಿರುವಂತಹ ಆದರ್ಶ ತಂದೆ ಜೊತೆ ಹೋಲಿಸಿ ನೋಡ್ತಾರೆ. ಕೆಲವು ವೇಳೆ ಯಾವುದನ್ನ ಒಪ್ಕೋಬೇಕು ಅನ್ನೋದ್ರ ಬಗ್ಗೆ ಗೊಂದಲಕ್ಕೆ ಸಿಲುಕ್ತಾರೆ. ಬಾಲ್ಯದಲ್ಲಿ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ದೋಷ ವಿಧಾನ ಅನುಸರಿಸುತ್ತಿದ್ದ ಮಕ್ಕಳು ಅಧಿವಯಸ್ಸಿನಲ್ಲಿ ಹೆಚ್ಚು ವ್ಯವಸ್ಥಿತವಾದ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳೋದಕ್ಕೆ ಅವರು ಯತ್ನಿಸ್ತಾರೆ. ಇಂತಹ ತರ್ಕಬದ್ಧ ಆಲೋಚನೆಯನ್ನ ಪಿಯಾಜೆ ಅವರು ಕಲ್ಪಿತ ತರ್ಕಬದ್ಧ ಆಲೋಚನೆ ಅಂದ್ರೇನು, ಹೈಪೋಥೆಟಿಕಲ್ ಡಿಡಕ್ಟಿವ್ ರೀಸನಿಂಗ್ ಅಂತ ಹೇಳಿ ಕರೆದ್ರು.
ಇನ್ನು ತರ್ಕಬದ್ಧ ಆಲೋಚನೆಯು ನೈತಿಕ ಚಿಂತನೆಯ ಮೇಲೆ ಪ್ರಭಾವ ಬೀರುತ್ತೆ. ತರ್ಕಬದ್ಧ ಆಲೋಚನೆ ಏನಿರುತ್ತಲ್ವಾ, ಇದು ನೈತಿಕ ಚಿಂತನೆ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಸಾಮಾಜಿಕ ನಿಯಮಗಳನ್ನ ಶ್ರೇಷ್ಠ ಮಾನದಂಡ ಅಂತ ಹೇಳಿ ಪರಿಗಣಿಸೋದಿಲ್ಲ. ಜೊತೆಗೆ ನೈತಿಕ ಚಿಂತನೆಯಲ್ಲಿ ಹೊಂದಾಣಿಕೆಗೆ ಅವಕಾಶ ಇರೋದನ್ನ ನಾವು ಕಾಣ್ತೀವಿ. ನೋಡಿ, ನೈತಿಕ ಚಿಂತನೆಯಲ್ಲಿ ಹೊಂದಾಣಿಕೆಗೆ ಅವಕಾಶ ಇರುತ್ತೆ. ಅದೇ ವಯಸ್ಸಿನವರು ಪರ್ಯಾಯ ನೈತಿಕ ವಿಷಯಗಳಾಗಿ ಹುಡುಕ್ತಾ ಹೋಗ್ತಾರೆ ಮತ್ತು ತಮ್ಮದೇ ನೈತಿಕ ಮಾನದಂಡದ ಆಧಾರದ ಮೇಲೆ ಅವರು ತೀರ್ಮಾನವನ್ನ ಕೈಗೊಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಇತರರು ಸಿಗರೇಟ್ ಸೇದುವಂತೆ ನಾನು ಸಿಗರೇಟ್ ಸೇದ್ಲಾ, ಪರೀಕ್ಷೆಯಲ್ಲಿ ನಕಲು ಮಾಡೋದು ಸರಿನಾ, ಜೊತೆಗೆ ಆಲೋಚನೆಗಳು ತಮ್ಮ ಆದರ್ಶಗಳ ಜೊತೆ ಸರಿಗೂಡದಿದ್ದಾಗ ಹದಿವಯಸ್ಸಿನವರು ಇವುಗಳನ್ನ ಅನುಸರಿಸದೇ ಇರಬಹುದು. ಉದಾಹರಣೆಗೆ, ವಿದ್ಯಾರ್ಥಿಗಳು ಕಾಲೇಜಿನ ನಿಯಮಗಳನ್ನ ತಿರಸ್ಕರಿಸಿ ಯಾವುದೇ ಒಂದು ಮುಷ್ಕರದಲ್ಲಿ ಭಾಗವಹಿಸೋದನ್ನ ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳಿದ್ದಾರೆ. ಇನ್ನು ಹದಿವಯಸ್ಸಿನವರು ತಮ್ಮದೇ ಆದ ಸ್ವಂತಿಕೆಯನ್ನ ಬಳಸ್ಕೊಳ್ತಾರೆ. ಡೇವಿಡ್ ಎಲ್ಕೈಂಡ್ ರವರ ಪ್ರಕಾರ, ಯಾರ ಪ್ರಕಾರ? ಡೇವಿಡ್ ಎಲ್ಕೈಂಡ್ ರವರ ಪ್ರಕಾರ ಹದಿವಯಸ್ಸಿನವರು ಸ್ವಂತಿಕೆಯಲ್ಲಿ ಇತರರ ನೋಟ ಮತ್ತು ವೈಶಿಷ್ಟ್ಯತೆ ಎಂಬ ಎರಡು ಭಾಗಗಳು ಇವೆ. ಅಂದ್ರೆ ಡೇವಿಡ್ ಎಲ್ಕೈಂಡ್ ರವರ ಪ್ರಕಾರ ಹದಿವಯಸ್ಸಿನವರು ಸ್ವಂತಿಕೆಯಲ್ಲಿ ಇತರರ ನೋಟ ಮತ್ತು ವೈಶಿಷ್ಟ್ಯತೆ ಅನ್ನುವಂತಹ ಎರಡು ಭಾಗಗಳಲ್ಲಿ ಇರುತ್ತೆ. ಅಂದ್ರೆ ಒಂದು ಸ್ವಂತಿಕೆ, ಇನ್ನೊಂದು ವೈಶಿಷ್ಟ್ಯತೆ ಅಂತ ಹೇಳಿ ಇರುತ್ತೆ. ಇತರರ ನೋಟದಲ್ಲಿ ತಮ್ಮನ್ನ ಇತರರು ಗಮನಿಸ್ತಾರೆ ಅನ್ನೋದನ್ನ ನಂಬೋದು. ಅಂದ್ರೆ ನಮ್ಮನ್ನ ಯಾರೋ ಗಮನಿಸ್ತಾ ಇದ್ದಾರೆ ಅನ್ನೋದನ್ನ ಅವರು ಅನ್ಕೊಂಡಿರ್ತಾರೆ. ಉದಾಹರಣೆಗೆ, ಒಬ್ಬ ಹುಡುಗ ಎಲ್ಲರೂ ತನ್ನ ಶರ್ಟ್ ಮೇಲಿನ ಚಿತ್ರವನ್ನ ಗಮನಿಸ್ತಿದ್ದಾರೆ ಅಂತ ಭಾವಿಸೋದು, ಒಂದು ಹುಡುಗಿ ಎಲ್ಲರೂ ತನ್ನ ಮುಖದ ಮೇಲಿನ ಮೊಡವೆಗಳನ್ನ ಗಮನಿಸ್ತಾ ಇದ್ದಾರೆ ಅಂತ ಹೇಳಿ ಭಾವಿಸೋದು. ಇಂತಹ ಇತರರ ನೋಟ, ಇದನ್ನ ಇತರರ ನೋಟ ಅಂತ ಹೇಳ್ತಾರೆ. ಸ್ವಂತಿಕೆಯಲ್ಲಿ ಇತರರ ನೋಟ ಮತ್ತು ವೈಶಿಷ್ಟ್ಯತೆ. ಓಕೆ, ಈ ರೀತಿ ಎರಡು ಭಾಗ ನೋಡಿದ್ವಿ ಅಲ್ವಾ. ಹದಿವಯಸ್ಸಿನವರು ಹೆಚ್ಚು ಸ್ವಕೇಂದ್ರೀಕೃತರಾಗೋದಕ್ಕೆ ಇದು ಕಾರಣ ಆಗುತ್ತೆ. ಆಮೇಲೆ ವೈಶಿಷ್ಟ್ಯತೆ ಅನ್ನುವಂಥದ್ದು ಏನ್ ಹೇಳುತ್ತೆ ಅಂದ್ರೆ, ಹದಿವಯಸ್ಸಿನವರು ತಮ್ಮನ್ನು ಯಾರೂ ಸರಿಯಾಗಿ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಭಾವಿಸ್ತಾರೆ. ಉದಾಹರಣೆಗೆ, ಒಬ್ಬ ಹುಡುಗನಿಂದ ಮೋಸ ಹೋದ ಒಬ್ಬ ಹುಡುಗಿ ತನ್ನ ನೋವು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ದುಃಖಿಸೋದು. ಒಬ್ಬ ಹುಡುಗ ತನ್ನ ತಂದೆ ತಾಯಿಗಳಿಗೆ ನನ್ನನ್ನ ನೀವು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿ ದೂರುವಂಥದ್ದು. ಓಕೆ, ವ್ಯಕ್ತಿ ವೈಶಿಷ್ಟ್ಯತೆಯನ್ನ ಇದು ಬಿಂಬಿಸುತ್ತೆ. ತಮ್ಮ ವ್ಯಕ್ತಿ ವೈಶಿಷ್ಟ್ಯತೆಯನ್ನ ಕಾಪಾಡಿಕೊಳ್ಳುವ ಸಲುವಾಗಿ ಹದಿವಯಸ್ಸಿನವರು ಕಲ್ಪಿತ ಕತೆ ಕಟ್ಟಿ ಇತರರನ್ನ ನಂಬಿಸೋದಕ್ಕೆ ಅವರು ಯತ್ನಿಸ್ತಾರೆ. ವ್ಯಕ್ತಿ ವೈಶಿಷ್ಟ್ಯತೆ ಹದಿವಯಸ್ಸಿನವರ ದಿನಚರಿಯ ಒಂದು ಭಾಗವಾಗಿ ಇದೆ ಅಂತ ಹೇಳ್ಬೋದು. ಓಕೆ, ಇನ್ನು ತನ್ನ ಅಸ್ತಿತ್ವವನ್ನ ಸ್ಥಾಪಿಸೋದು ಯಾವ ತರ ನೋಡಿ. ಅಸ್ತಿತ್ವ ಅನ್ನುವಂಥದ್ದು ನಾನ್ ಯಾರು, ಏನು ಅನ್ನೋದು ಇತರರಿಗೆ ಮನದಟ್ಟು ಮಾಡಿಕೊಳ್ಳೋದು. ಮೊದಲನೇದಾಗಿ ತನ್ನ ತಾಯಿ ತಂದೆಯರಿಗಿಂತ ಭಿನ್ನವಾದ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳೋದು, ಇದನ್ನ ಅಸ್ತಿತ್ವವನ್ನ ಸ್ಥಾಪಿಸೋದು ಅಂತ ಹೇಳ್ತಾರೆ. ಹದಿವಯಸ್ಸಿನಲ್ಲಿ ತನ್ನದೇ ವ್ಯಕ್ತಿತ್ವ ರೂಪಿಸ್ಕೊಳ್ತಾರೆ. ಹೀಗೆ ತನ್ನದೇ ವ್ಯಕ್ತಿತ್ವ, ಆಸೆ, ಅನಿಸಿಕೆ ಬೆಳೆಸಿಕೊಳ್ಳುವಾಗ ತಂದೆ ತಾಯಿಗಳ ಜೊತೆ ಘರ್ಷಣೆ ಉಂಟಾಗುತ್ತೆ. ತಮ್ಮ ಅಸ್ತಿತ್ವ ಸ್ಥಾಪನೆಯ ಸಂಘರ್ಷದಲ್ಲಿ ಯಶಸ್ವಿಯಾದವರು ತಮ್ಮದೇ ಆದ ವಿಶಿಷ್ಟ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ತಾರೆ. ಆದ್ರೆ ಈ ಸಂಘರ್ಷದಲ್ಲಿ ವಿಫಲರಾದವರು ಗೊಂದಲಮಯ ವ್ಯಕ್ತಿತ್ವ ಉಳ್ಳಂತವ್ರಾಗ್ತಾರೆ. ಇಂತಹ ಗೊಂದಲಗಳ ವ್ಯಕ್ತಿಯನ್ನ ತನ್ನ ಕುಟುಂಬದಿಂದ ಹಾಗೂ ಇತರರಿಂದ ದೂರ ಮಾಡಿ ಒಂಟಿ ಅನ್ನೋ ತರ ಫೀಲ್ ಆಗುತ್ತೆ. ನೋಡಿ, ಹದಿವಯಸ್ಸಿನಲ್ಲಿ ಸ್ವಾವಲಂಬನೆಯ ತುಡಿತ ಕಂಡು ಬಂದ್ರೂ ಕೂಡ ಅವರು ಸ್ವತಂತ್ರ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಹೆದರ್ತಾರೆ ಮತ್ತು ತಂದೆ ತಾಯಿಯರನ್ನ ಅವರು ಹೆಚ್ಚು ಅವಲಂಬಿಸಿರ್ತಾರೆ. ಈ ವಯಸ್ಸಿನಲ್ಲಿ ಆತ್ಮವಿಶ್ವಾಸ ಮತ್ತು ಅಭದ್ರತೆಯ ನಡುವೆ ಮನಸ್ಸು ತೊಳಲಾಡ್ತಾ ಇರುತ್ತೆ. ಕೆಲವು ವೇಳೆ ನಮ್ಮನ್ನು ಎಳೆ ಮಕ್ಕಳಂತೆ ಕಾಣ್ತೀರಿ ಅಂತ ಕೂಡ ಅವರು ಆಕ್ಷೇಪಿಸ್ತಾರೆ ಮಕ್ಕಳು, ಹೌದಲ್ವಾ. ಕೆಲವು ವೇಳೆ ಎಳೆ ಮಕ್ಕಳನ್ನ ರಮಿಸುವಂತೆ ನಮ್ಮನ್ನ ತಂದೆ ತಾಯಿಯರು ರಮಿಸ್ಬೇಕು ಅಂತ ಕೂಡ ಅವರು ಬಯಸ್ತಾರೆ, ಹೌದಲ್ವಾ. ತಮ್ಮ ಅಸ್ತಿತ್ವ ಸ್ಥಾಪಿಸುವಲ್ಲಿ ನಿರಂತರತೆ, ಹೆಚ್ಚಿನ ಜವಾಬ್ದಾರಿ, ತಾವು ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆಯನ್ನ ಮಕ್ಕಳು ಬಯಸ್ತಾರೆ. ಹದಿಹರೆಯದ ವಯಸ್ಸಿನಲ್ಲಿ ತಮ್ಮ ಅಸ್ತಿತ್ವ ಸ್ಥಾಪನೆಯಲ್ಲಿ ಅನೇಕ ಅಂಶಗಳು ಪ್ರಭಾವವನ್ನ ಬೀರ್ತವೆ. ಕುಟುಂಬದ ಹಿನ್ನೆಲೆ, ಆರ್ಥಿಕ ಸ್ಥಿತಿಗತಿ, ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳು ಮುಂತಾದವು ವ್ಯಕ್ತಿ ತನ್ನ ಅಸ್ತಿತ್ವ ಸ್ಥಾಪಿಸುವಲ್ಲಿ ಗಣನೀಯ ಪ್ರಭಾವ ಬೀರುತ್ತೆ. ಹದಿವಯಸ್ಸಲ್ಲಿ ಕುಟುಂಬದ ಪ್ರಭಾವಕ್ಕಿಂತ ತನ್ನ ಒಡನಾಡಿಗಳ ಪ್ರಭಾವ ಹೆಚ್ಚಾಗಿರುತ್ತೆ. ಹದಿವಯಸ್ಸಿನಲ್ಲಿ ಮನೆಯಲ್ಲಿರುವುದಕ್ಕಿಂತ ಹೊರಗಡೆ ಗೆಳೆಯರ ಜೊತೆ ಹೆಚ್ಚು ಸಮಯ ಕಳೀತಾರೆ. ಈ ರೀತಿ ಗೆಳೆಯರ ಜೊತೆಗಿನ ನಿರಂತರ ವಿಚಾರ ವಿನಿಮಯದಿಂದ ಅನೇಕ ಸಾಮಾಜಿಕ ಕೌಶಲ್ಯಗಳನ್ನ ಮಕ್ಕಳು ಬೆಳೆಸ್ಕೊಳ್ತಾ ಹೋಗ್ತಾರೆ ಮತ್ತು ನೂತನ ಸಾಮಾಜಿಕ ವರ್ತನೆಯನ್ನ ತೋರಿಸ್ತಾರೆ. ಹದಿವಯಸ್ಸಿನಲ್ಲಿ ತಂದೆ ತಾಯಿಗಳ ಮತ್ತು ಒಡನಾಡಿಗಳ ಪ್ರಭಾವ ಅಧಿಕವಾಗಿರುತ್ತೆ. ಕೆಲವು ವೇಳೆ ತಂದೆ ತಾಯಿಯರ ಜೊತೆಗಿನ ತಿಕ್ಕಾಟದಿಂದಾಗಿ ಹೆಚ್ಚಿನ ಸಮಯವನ್ನ ತಮ್ಮ ಗೆಳೆಯರ ಜೊತೆಗೇನೆ ಕಳೆಯೋದಕ್ಕೆ ಬಯಸ್ತಾರೆ. ಆದ್ರೆ ಸಾಮಾನ್ಯವಾಗಿ ಪೋಷಕರು ಮತ್ತು ಸ್ನೇಹಿತರು ಹದಿವಯಸ್ಸಿನಲ್ಲಿ ಪೂರಕ ಪ್ರಭಾವವನ್ನ ಬೀರ್ತಾರೆ. ಹದಿವಯಸ್ಸಿನವರು ತಮ್ಮ ಅಸ್ತಿತ್ವ ಸ್ಥಾಪಿಸೋದಕ್ಕೆ ಪ್ರಭಾವ ಬೀರುವ ಮತ್ತೊಂದು ಅಂಶ ಅಂತ ಹೇಳಿದ್ರೆ ವೃತ್ತಿ ಆಯ್ಕೆ ಆಗಿರುತ್ತೆ. ದೊಡ್ಡವನಾದ್ಮೇಲೆ ಏನಾಗ್ತೀಯಾ ಅಂತ ಪ್ರಶ್ನೆ ಕೇಳಿದಾಗ
ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಾದ್ರೆ ಹದಿವಯಸ್ಸಿನವರು ತಮ್ಮನ್ನು ಹಾಗೂ ವ್ಯವಸ್ಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ವಾಸ್ತವದ ಹಿನ್ನೆಲೆಯಲ್ಲಿ ಕೈಗೆಟುಕಬಹುದಾದ ಗುರಿ ಸಾಧನೆಯಲ್ಲಿ ತೊಡಗಬೇಕಾಗುತ್ತೆ. ಕೆಲವು ಕುಟುಂಬಗಳಲ್ಲಿ ವೃತ್ತಿ ಆಯ್ಕೆಯಲ್ಲಿ ತಂದೆ ತಾಯಿಯರು ಹಸ್ತಕ್ಷೇಪ ಮಾಡೋದಿಲ್ಲ, ಇನ್ ಕೆಲವರಲ್ಲಿ ಮಾಡ್ತಾರೆ. ಹದಿವಯಸ್ಸಿನವರು ತಮಗಿಷ್ಟ ಬಂದ ವೃತ್ತಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಮುಕ್ತ ವಾತಾವರಣವನ್ನ ಕೆಲವು ಪೇರೆಂಟ್ಸ್ ಕಲ್ಪಿಸ್ಕೊಡ್ತಾರೆ. ಆದ್ರೆ ಕೆಲವು ಕುಟುಂಬಗಳಲ್ಲಿ ವೃತ್ತಿ ಆಯ್ಕೆ ಸ್ವತಂತ್ರ ಹದಿವಯಸ್ಸಿನವರಿಗೆ ಇರೋದಿಲ್ಲ. ಸೊ ತಂದೆ ತಾಯಿಯರು ಹೇಳಿದ ವೃತ್ತಿಯನ್ನೇ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಶಾಲಾ ಕಾಲೇಜುಗಳಲ್ಲಿ ಶೈಕ್ಷಣಿಕ ಹಾಗೂ ವೃತ್ತಿ ಮಾರ್ಗದರ್ಶನ ನೀಡೋದ್ರಿಂದ ಹದಿವಯಸ್ಸಿನವರು ಸೂಕ್ತ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಸೊ ಇದಿಷ್ಟು ಇಲ್ಲಿಯವರೆಗೂ ಆಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಮಾನವ ವಿಕಾಸಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಕಳವಳಕಾರಿ ಅಂಶಗಳು ಜೊತೆಗೆ ಈ ಒಂದು ಚಾಪ್ಟರ್ ಅಲ್ಲಿ ನೆನಪಿಡಬೇಕಾದಂತ ಅಂಶಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.